ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಟೀ ಟೈಮ್ ಸ್ನ್ಯಾಕ್ಸಿಗಾದರೂ ಆಗಲಿ ಒಂದು ಕ್ಯಾಬೇಜಿಂದ ಒಂದು ರೆಸಿಪಿ ಮಾಡಾಕತ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ದೊಡ್ಡ ಪರಾತ ತೊಗೊಂಡಿನಿ ರೀ. ಒಂದು ಅರ್ಧ ಕ್ಯಾಬೇಜ್ ನಾನು ಸಣ್ಣಗೆ ಕಟ್ ಮಾಡ್ಕೊಂಡು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ರೀ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ. ಈಗ ನಾನೊಂದು ಅರ್ಧ ಕ್ಯಾಬೇಜ್ ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೀ, ಅದು ಹಾಕೋತೀನಿ ನೋಡಿರಿ. ನಾನು ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೇನಿ, ಅದು ಹಾಕೋತೀನಿ. ನೀವು ಉಳ್ಳಾಗಡ್ಡಿ ಬೇಡಪ್ಪ ಅನ್ನೋದಾದ್ರೆ ಸ್ಕಿಪ್ ಮಾಡ್ಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಇದೆಲ್ಲ ಚಲೋತ್ತಿಗೆ ಮಿಕ್ಸ್ ಮಾಡ್ತೀನಿ ರೀ. ಕ್ಯಾಬೇಜ ಉಳ್ಳಾಗಡ್ಡಿ ಎರಡು ಚಲೋತ್ತಿಗೆ ಉಪ್ಪಿನ ಜೊತೆ ಮಿಕ್ಸ್ ಮಾಡ್ತೀನಿ ರೀ. ನಾನು ಚಾಪರ್ ಮಷಿನ್ಲೆ ಕಟ್ ಮಾಡ್ಕೊಂಡು ಹಿಂಗಾಗಿ ಸಣ್ಣ ಆಗ್ಯಾವ್ರಿ. ನೀವು ಕೈಲೇ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಅಥವಾ ಪರವಾಗಿಲ್ಲ ನಡೀತೈತೆ ರೀ. ಎಷ್ಟು ಸಣ್ಣ ಕಟ್ ಮಾಡ್ಕೊತಿರಲ್ಲ ಅಷ್ಟು ಚಲೋ ಬರ್ತಾವ್ರಿ. ಇದು ನೀವು ಈಗ ಮಳೆ ಬರಾಗ ಟೀ ಟೈಮ್ ಸ್ನ್ಯಾಕ್ಸಿಗೆ ಸಾಯಂಕಾಲಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೋತೀನಿ ಅಂದ್ರೆ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ಇದು ಒಳ್ಳೆ ರೆಸಿಪಿ ರೀ. ಒಂದು ಅರ್ಧ ಕ್ಯಾಬೇಜ್ ಇದ್ರೆ ಸಾಕ್ರಿ, ಮನೆ ಮಂದಿಗೆಲ್ಲ ಆಗುತ್ತೆ ರೀ. ಈಗ ಇದಕ್ಕೆ ನಾನು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ, ಅಕ್ಕಿ ಹಿಟ್ಟು ಹಾಕೋತೀನಿ ನೋಡಿರಿ. ಈಗ ನಾನು ಅರ್ಧ ಕಪ್ ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ. ನೀವು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೋಬೋದು, ಇಲ್ಲ ಬರೀ ಕಡಲೆ ಹಿಟ್ಟಲ್ಲಿ ಆದರೂ ಮಾಡ್ಕೋಬೋದು. ನಾನು 1 ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿನಿ ನೋಡಿರಿ. ಇದಕ್ಕೆ ನೀರು ಹಾಕ್ಕೋಬೇಡ್ರಿ, ಯಾಕಂದ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ ನೀರು ಬಿಡ್ತೈತ್ರಿ ಅದು ಕ್ಯಾಬೇಜ ಉಳ್ಳಾಗಡ್ಡಿ ಎಲ್ಲ. ಹಾಗಾಗಿ ನೀರೇನು ಹಾಕ್ಕೋಬೇಡ್ರಿ, ಹಂಗೆ ಮಾಡ್ಕೊಡ್ರಿ ನೋಡಿರಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕಾಗ್ತೈತ್ರಿ. ನಾನು ನೀರು ಏನೂ ಹಾಕಿಲ್ಲ, ಇಷ್ಟು ಮೆತ್ತಗಾಗೈತೆ ನೋಡ್ರಿ. ಈಗ ಇದಕ್ಕೆ ನೀರು ಬೇಕಾಗಲ್ಲ ರೊಟ್ಟ ನೋಡಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ನಾನು ಈಗ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ, ಸ್ವಲ್ಪ ಅಜ್ವಾನ ಹಾಕ್ಕೋತೀನಿ ರೀ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡಿರಿ. ನಾನು ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿನಿ, ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಪೇಸ್ಟು ಹಾಕ್ಕೋಬೋದು ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಡ್ರಿ. ನಾನು ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಅದನ್ನೂ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಈ ರೀತಿ ಕೈಲೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ ಈ ರೀತಿ ರೆಡಿ ಆಗೈತೆ. ನಿಮ್ಗೆ ಉಳ್ಳಾಗಡ್ಡಿ ಬೇಡಪ್ಪ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಬರೀ ಕ್ಯಾಬೇಜ್ ಮಾತ್ರ ಹಾಕ್ಕೊಂಡು ಮಾಡ್ಬೋದು ರೀ. ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ಅಂತ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಹದದಲ್ಲಿ ಐತೆ ನೋಡಿರಿ. ನೀವು ಭಾಳ ಮೆತ್ತಗೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕ್ಕೋಬೋದು ರೀ ನೀವು. ಈಗ ನಂದು ಕರೆಕ್ಟ್ ಐತೆ ನೋಡಿರಿ. 1 ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಕರೆಕ್ಟ್ ಐತೆ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ವಡೆಗಳು ತಟ್ಕೋರಿ. ನಾನು ಈ ಸೈಜಲ್ಲಿ ತಟ್ಕೋತೀನಿ ನೋಡಿರಿ. ನೀವು ವಡೆಯರೇ ಅನ್ರಿ, ಕಟ್ಲೆಟರೇ ಅನ್ರಿ, ಪಕೋಡಾರೇ ಅನ್ರಿ, ಏನಾದರೂ ಕರಿಬೋದು ರೀ. ನಾನು ಈ ಸೈಜಲ್ಲಿ ಈ ಶೇಪಲ್ಲಿ ಮಾಡಾಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾನು ಒಂದು 4-5 ಮಾಡ್ಕೊಂಡಿನಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಈಗ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಡ್ತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಈಗ ಒಂದೊಂದೇ ಬಿಡ್ತೀನಿ ನೋಡಿರಿ. ಈಗ ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಬಿಡ್ರಿ. ನಾವು ಒಂದು 3-4 ಮಾತ್ರ ಬಿಟ್ಟಿನಿ ರೀ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗ್ತಾವೆ, ಒಳಗಡೆ ಫ್ರೈ ಆಗಿರಲ್ಲ ರೀ, ಯಾಕಂದ್ರೆ ಹಿಟ್ಟು ಇರ್ತೈತಲ್ಲ. ಹಾಗಾಗಿ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ ರೀ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಯಾಕಂದ್ರೆ ಇವಾಗ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ರೀ, ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಒಂದು ಅರ್ಧ ಕ್ಯಾಬೇಜ್ ಇತ್ತು, 1 ಕಪ್ ಅಕ್ಕಿ ಹಿಟ್ಟಿತ್ತಂದ್ರೆ ನೀವು ಬೇಗನೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಂಬಿಡ್ಬೋದು ರೀ. ಇದು ಡಿಫ್ರೆಂಟಾಗಿರುತ್ತೆ ರೀ, ಮಸ್ತಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ. ನೀವು ಇದಕ್ಕೆ ಏನು ಹೆಸರು ಕೊಡ್ತೀರಿ ಕೊಡ್ರಿ. ಕಟ್ಲೆಟ್ ಆದರೂ ಅನ್ಬೋದು, ವಡೆ ಆದರೂ ಅನ್ಬೋದು, ಪಕೋಡ ಆದರೂ ಅನ್ಬೋದು. ನಿಮ್ಗೆ ಏನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಅನ್ಕೋಬೋದು. ಹಂಗೆ ನೋಡಿರಿ ಬಿಟ್ಟಾಗ ಹೆಂಗಿದ್ದು ಈಗ ಹೆಂಗಾಗ್ಯಾವ ನೋಡಿರಿ, ಎಷ್ಟು ಮಸ್ತಾಗಿ ಫ್ರೈ ಆಗ್ಯಾವ ನೋಡಿರಿ. ನೀವು ಡೀಪ್ ಫ್ರೈ ಬೇಡಪ್ಪ ಅಂದ್ರೆ ಶಾಲು ಫ್ರೈನೂ ಮಾಡ್ಕೋಬೋದು. ಈಗ ನೋಡಿ ನಾ ತಿರುಗಿಸಿ ಹಾಕಿಲ್ಲ, ಎಷ್ಟು ಮಸ್ತಾಗಿ ಫ್ರೈ ಆಗ್ಯದ ನೋಡಿರಿ. 2 ಸೈಡು ಫ್ರೈ ಆಗ್ಯಾವ್ರಿ ನೋಡ್ರಿ. ಒಂದು ಇಟ್ಟು ಎಣ್ಣೆಗೆ ಬಿಟ್ಕೊಂಡಿಲ್ಲ, ಎಷ್ಟು ಮಸ್ತ್ ಸಣ್ಣಗೆ ಕ್ಯಾಬೇಜ್ ಕಟ್ ಮಾಡ್ಕೊಂಡ್ರೆ ಎಣ್ಣೆಗೆ ಒಂದು ಇಟ್ಟು ಬಿಡಲ್ರಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋರಿಗೆ ಫ್ರೈ ಮಾಡ್ಕೊಂಡು ಸಾಕ್ರಿ. ಈಗ ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿರಿ. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡೇನಿ ರೀ. ನೀವು ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದ ನೋಡಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾ ಮಾಡ್ಕೊಂಡಿರೋ ಅರ್ಧ ಕ್ಯಾಬೇಜು, 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟಲ್ಲಿ ಇಷ್ಟ ಆಗ್ಯಾವ ನೋಡಿರಿ.
ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಕ್ಯಾಬೇಜ್ ವಡೆ ಮಾಡಿದ್ದೀನಿ. ಈ ಕ್ಯಾಬೇಜ್ ವಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.